ಫ್ರೆಂಡ್ಸ್, ಇವತ್ತು ನಾವು ಮಟನ್ ಸಾರು ಮಾಡೋಣ. ಮಟನ್ ಸಾರಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾವು ಹಳ್ಳಿ ಸ್ಟೈಲಲ್ಲಿ ಈ ಥರ ಮಾಡ್ಕೊತೀರಿ. ಬೆಳ್ಳುಳ್ಳಿ ಬಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದೆಲ್ಲ. ಆಮೇಲೆ ಕೊಬ್ಬರಿ, ಕಡಲೆಪಪ್ಪು, ಲವಂಗ ಒಂದು 4 ತೊಗೊಂಡಿದ್ದೀನಿ, ಚಕ್ಕೆ ಒಂದು 4 ಪೀಸ್ ತೊಗೊಂಡಿದ್ದೀನಿ, ಪ್ಲಸ್ ಇದು ಏಲಕ್ಕಿ ತೊಗೊಂಡಿದ್ದೀನಿ, ಮೆಣಸು ಇಷ್ಟನ್ನು ಇದು ಹಾಕಬೇಕು. ಸ್ವಲ್ಪ ಗಸಗಸೆ, ಖಾರದ ಪುಡಿ ತೊಗೊಂಡಿದ್ದೀನಿ, ಖಾರಕ್ಕಿದೆ ಮಸಾಲೆ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು. ಇವಾಗ ಇದೆಲ್ಲ ಇಷ್ಟನ್ನು ನಾವು ಇವಾಗ ಏನು ಮಾಡಬೇಕು ಅಂದರೆ ಸ್ಟವ್ ಹೊಂದಿಸ್ಕೊಂಡು, ಫ್ರೆಂಡ್ಸ್ ನೋಡಿ ಸ್ಟವ್ ಇಟ್ಕೊಂಡಿದ್ದೀನಿ, ಒಂದು ಪಾನ್ ಇಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಇವಾಗ ಇಷ್ಟನ್ನು ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ಎಣ್ಣೆಗಾಗಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾ ಇರೋದು. ನೋಡಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿನೂ ಹಾಕ್ತಾಯಿದ್ದೀನಿ ನಾನು ಇವಾಗ. ನೋಡಿ, ಹಸಿಮೆಣಸಿನ್ಕಾಯಿನ 2 ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ಅದು ಅಷ್ಟೇನೆ. ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ ನೋಡಿ. ಶುಂಠಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ನಾನು ಅರ್ಧ kg ಮಟನ್ ತೊಗೊಂಡಿದ್ದೀನಿ ನಾನು ಇವಾಗ. ಚೆನ್ನಾಗಿ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಬ್ರೌನ್ ಕಲರ್ ಬರಬೇಕು ಇವಾಗ. ಇದೆಲ್ಲ ಸ್ವಲ್ಪ ಬ್ರೌನ್ ಆಗಲಿ. ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು. ಇಷ್ಟು ಇವಾಗ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದೆಲ್ಲ ನಾನು ಇಟ್ಕೊಂಡಿದ್ದಲ್ಲ, ಇದೆಲ್ಲ ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ ನೋಡಿ. ಇದಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕೋಣ. ಮನೆಯಲ್ಲೇ ಮಾಡಿರೋದು ಇದು, 1 ಸ್ಪೂನ್ ಸಾಕು. ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ತಿದ್ದಲ್ಲ 1 ಸ್ಪೂನು. ಆಮೇಲೆ ಧನಿಯಾ ಪುಡಿ ಬಂದು 2 ಸ್ಪೂನ್ ಹಾಕೋಣ. ಧನಿಯಾ ಪುಡಿ 2 ಸ್ಪೂನು ನೋಡಿ ಫ್ರೆಂಡ್ಸ್, ಇದು ಮನೆಯಲ್ಲೇ ಮಾಡಿರೋದು ನೋಡಿ. 2 ಸ್ಪೂನ್ ಹಾಕೋಣ. ಇವಾಗ ಇಷ್ಟು ನಾವು ರುಬ್ಕೊಂಬರೋಣ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕುಕ್ಕರ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡಿದ ತಕ್ಷಣ ನಾವು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕೋಣ. ನೋಡಿ, ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಅದು ಹಾಕೋಣ. ನೋಡಿ, ಈ ಥರ ಫ್ರೈ ಮಾಡೋಣ. ಇವಾಗ ನಾವು ಮಟನ್ ತೊಳ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್, ನೋಡಿ ಮಟನ್ ತೊಳ್ಕೊಂಡಿದ್ರಲ್ಲ ಅದು ಹಾಕೋಣ. ಇವಾಗ ನಾನು ತೊಳ್ಕೊಂಡಿದ್ದೆ ಮಟನ್ನು, ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಫ್ರೆಂಡ್ಸ್, ಸ್ವಲ್ಪ ಎಲ್ಲೋ ಪೌಡರ್ ಹಾಕೋಣ. ಇವಾಗ ಅರಿಶಿನ ಪುಡಿ ಹಾಕೋಣ. ಫ್ರೆಂಡ್ಸ್ ನೋಡಿ, ಇವಾಗ ಸ್ವಲ್ಪ
ಅರಿಶಿನ ಪುಡಿ ಹಾಕೋಣ ನೋಡಿ. ಇದು ಸ್ವಲ್ಪ ಎಣ್ಣೆಲೆ ಈ ಥರ ಆಗಲಿ. ಫ್ರೆಂಡ್ಸ್ ನೋಡಿ, ಇವಾಗ ಈ ಥರ ಆಗಿದೆ. ಇವಾಗ ನಾವು ರುಬ್ಕೊಂಡಿದ್ರಲ್ಲ ಆ ಮಸಾಲೆ ಎಲ್ಲ ಹಾಕೋಣ. ಇವಾಗ ನೋಡಿ, ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಈ ಥರ ಮಾಡೋಣ. ಇದು ರುಬ್ಬಿರೋದು ಮಸಾಲೆ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಮುದ್ದೆಗೆ ಮಾಡ್ತಾ ಇರೋದು, ಅದಕ್ಕೆ ಮಸಾಲೆನ ತೊಳೆದ್ಬಿಟ್ಟು ಅದು ಗ್ರೈಂಡನ್ನು ಸ್ವಲ್ಪ ತೊಳ್ಕೊಂಡು ಬೇಕಾದರೆ ಹಾಕೋಣ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ರುಬ್ಬು ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಉಪ್ಪನ್ನು ನಾವು ಆಲ್ರೆಡಿ ಹಾಕಿರ್ತೀವಿ ನಾವು. ಇದು ಉಪ್ಪು ಅವಶ್ಯಕತೆ ಇಲ್ಲ. ಇದು ತೊಳೆದುಬಿಟ್ಟು ಸ್ವಲ್ಪ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾಲ್ಕು ವಿಸಿಲ್ ಬರಲಿ ಫ್ರೆಂಡ್ಸ್. ಇವಾಗ ನೋಡಿ 4 ವಿಸಿಲ್ ಬರಲಿ. ಸಾಂಬಾರು 4 ವಿಸಿಲ್ ಬಂದರೆ ಸಾಂಬಾರು ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಂಬಾರು ಇವಾಗ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೀವು ಮಾಡ್ಕೊಡಿ, ಟ್ರೈ ಮಾಡಿ. ಮುದ್ದೆಗೆ ಅನ್ನಕ್ಕೆ ಕಾಲೆ ಸಾರು ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಟನ್ ಸಾಂಬಾರು ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ ನೋಡಿ.